ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಇನ್ನು ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಸಾಯಿ ಬಾಬಾರವರು ಏನನ್ನ ಸಂದೇಶ ತಿಳಿಸುತ್ತಿದ್ದಾರೆ ಅಂತ ನೋಡೋಣ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಕಡೆಗಣಿಸುತ್ತಿದ್ದಾರೆ. ನಿಮ್ಮ ಬೆಲೆ ಅವರಿಗೆ ತಿಳಿಯುತ್ತಿಲ್ಲ ಅಂತ ಸಂಕಟ ಪಡುತ್ತಿದ್ದೀರಾ? ಹಾಗಾದರೆ ಇವತ್ತಿನ ಸಾಯಿ ಸಂದೇಶ ನಿಮಗಾಗಿಯೇ ಬಂದಿದೆ. ಈ ದಿನ ಬಾಬಾ ನಿಮ್ಮ ಮನಸ್ಸಿನ ನೆಮ್ಮದಿಗಾಗಿ ಒಂದು ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಹೇಳುತ್ತಿದ್ದಾರೆ. ಆ ನಿರ್ಧಾರ ಏನು? ಹಣದ ವಿಷಯದಲ್ಲಿ ಬಾಬಾ ನಿಮಗೆ ಕೊಟ್ಟಿರುವ ಎಚ್ಚರಿಕೆ ಏನು? ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಬನ್ನಿ ನೋಡೋಣ. ನಾನು ನಿನಗೆ ಯಾವುದೇ ತಪ್ಪು ವಿಷಯವನ್ನು ಕಲಿಸಲು ಇಷ್ಟಪಡುವುದಿಲ್ಲ. ಆದರೆ ನಿನ್ನ ಜೀವನದಲ್ಲಿ ಇರಲು ಇಷ್ಟಪಡದ ಜನರ ಜೊತೆ ನೀನು ಇರಬೇಡ. ಅವರನ್ನು ನಿನ್ನ ಜೀವನದಲ್ಲಿ ಇಟ್ಟುಕೊಳ್ಳಬೇಡ ಎಂದು ಖಂಡಿತವಾಗಿಯೂ ನಾನು ಹೇಳುತ್ತೇನೆ. ಈಗ ನಿನ್ನ ಮಾನಸಿಕ ನೆಮ್ಮದಿ ಮತ್ತು ಸಂತೋಷಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬ ಅಗತ್ಯವಾಗಿದೆ. ಉದಾಹರಣೆಗೆ, ಯಾರು ನಿನ್ನ ಜೊತೆ ಫೋಟೋ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲವೋ ಅಥವಾ ಇತರರ ಜೊತೆ ತೆಗೆಸಿಕೊಂಡ ಫೋಟೋಗಳನ್ನು ಎಲ್ಲ ಕಡೆ ಹಾಕಿ ನಿನ್ನ ಜೊತೆಗಿನ ಫೋಟೋಗಳನ್ನು ಎಲ್ಲೂ ಹಾಕುವುದಿಲ್ಲವೋ ಅಂಥವರಿಂದ ದೂರ ಇರು. ಯಾರು ನಿನಗೆ ಪ್ರತಿ ಬಾರಿಯೂ ನೀನು ಜಬರ್ದಸ್ತಾಗಿ ಅವರ ಜೀವನದಲ್ಲಿ ನುಗ್ಗುತ್ತಿದ್ದೀಯಾ ಮತ್ತು ಅವರು ಕೇವಲ ಸಲಿಗೆಯಿಂದ ನಿನ್ನನ್ನು ಮಾತನಾಡಿಸುತ್ತಿದ್ದಾರೆ ಅನ್ನುವ ತರಹ ನಡೆದುಕೊಳ್ಳುತ್ತಾರೆ. ನಿನ್ನ ಅಸ್ತಿತ್ವಕ್ಕೆ ಬೆಲೆ ಕೊಡದ ಅಂತಹ ಜನರನ್ನು ಗುರುತಿಸುವುದನ್ನೇ ನಿಲ್ಲಿಸಿಬಿಡು. ನಾನು ನಿನ್ನ ಮೊಬೈಲ್ನಿಂದ ಕೆಲವು ಜನರ ಸಂಪರ್ಕಗಳನ್ನು ಕಡಿತಗೊಳಿಸುವಂತೆ ಮಾಡಿದ್ದೇನೆ. ಏಕೆಂದರೆ ಎಲ್ಲಿ ನಿನಗೆ ಗೌರವ ಮತ್ತು ಗುರುತು ಸಿಗುವುದಿಲ್ಲವೋ ಅಲ್ಲಿ ಬಲವಂತವಾಗಿ ಸಂಬಂಧಗಳನ್ನು ಎಳೆದುಕೊಂಡು ಹೋಗುವುದು ನಿನಗೆ ದುಃಖವನ್ನು ಮಾತ್ರ ನೀಡುತ್ತದೆ, ಮತ್ತೇನನ್ನೂ ನೀಡುವುದಿಲ್ಲ. ಈಗ ಅದೆಲ್ಲವನ್ನು ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ನಿನ್ನನ್ನು ತುಂಬಾ ಇಷ್ಟಪಡುವ ಕೆಲವು ಜನರು ಇದ್ದಾರೆ. ಅವರು ನಿನಗಾಗಿ ಸಾಕಾಗಿದ್ದಾರೆ. ಇವತ್ತಿನಿಂದ ದಿನ ತುಂಬ ಒಳ್ಳೆಯದಾಗಿದೆ. ನೀನು ಯಾವ ಕೆಲಸವನ್ನು ಸ್ವಲ್ಪ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ದೀಯೋ ಅದನ್ನು ಇವತ್ತು ಪೂರ್ತಿ ಮಾಡು. ಇವತ್ತಿನ ದಿನ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸುವುದಾಗಿದೆ. ನಿನ್ನೆ ರಾತ್ರಿ ಮತ್ತು ಹಳೆಯ ವಿಷಯಗಳನ್ನು ಮರೆತು ಇವತ್ತಿನಿಂದ ಮತ್ತೆ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನೂ ಆರಂಭಿಸು. ನಾನು ನಿನಗೆ ತುಂಬಾ ಅವಕಾಶಗಳನ್ನು ಕೊಟ್ಟಿದ್ದೇನೆ ಮತ್ತು ಇವತ್ತು ಮತ್ತೊಂದು ಅವಕಾಶವನ್ನು ನೀಡುತ್ತಿದ್ದೇನೆ. ಆರಂಭಿಸು. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇನ್ನು ಮೇಲೆ ಜೀವನದಲ್ಲಿ ನೀನು ಎಂದಿಗೂ ಹಿಂದೆ ತಿರುಗಿ ನೋಡಬೇಕಾಗಿಲ್ಲ. ಏಕೆಂದರೆ ಅದಕ್ಕಾಗಿ ನೀನೇ ಕೆಲವು ಹೆಜ್ಜೆಗಳನ್ನು ಇಡಲು ಶುರು ಮಾಡಿದ್ದೀಯಾ. ನಿನಗೆ ವಾಹನ ಚಾಲನೆ ಕಲಿಯಬೇಕು ಅನ್ನೋ ಜಿದ್ದಿದೆಯಲ್ಲ, ಆ ಜಿದ್ದನ್ನು ನಾನು ನಿನಗೆ ಪೂರೈಸುತ್ತಿದ್ದೆ. ಆದರೆ ಅದಕ್ಕೆ ಸರಿಯಾದ ಸಮಯ ಬರಬೇಕು. ಈಗ ಅದರ ಅವಶ್ಯಕತೆಯಿಲ್ಲ. ಈಗ ನಿನ್ನ ಬಳಿ ಬೇರೆ ಕೆಲಸಗಳಿವೆ, ಅದನ್ನು ಮಾಡು. ಸರಿಯಾದ ಸಮಯ ಬಂದಾಗ ನೀನು ಅದನ್ನು ಕಲಿಯುತ್ತೀಯ. ನೀನು ದಿನವಿಡೀ ಅಡುಗೆ ಮನೆಯಲ್ಲಿ ನಿಂತು 10 ತರಹದ ಅಡುಗೆಗಳನ್ನು ಮಾಡಬೇಡ ಎಂದು ನಾನು ಬಯಸುತ್ತೇನೆ. 2-3 ತರಹದ ಖಾದ್ಯಗಳನ್ನು ಮಾಡು. ರುಚಿಯಾಗಿ ಮಾಡು. ಅದು ದಿನವಿಡೀ ಬರುವಂತಿರಲಿ. ಆ ಸಮಯದಲ್ಲಿ ನಿನಗೆ ಅಡುಗೆ ಮನೆಯಲ್ಲಿ ಅಷ್ಟೊಂದು ಹೊತ್ತು ನಿಂತು ಅಡುಗೆ ಮಾಡಲು ತುಂಬ ತೊಂದರೆಯಾಗುತ್ತಿದೆ ಮತ್ತು ನಿನಗೆ ಇದೆಲ್ಲ ಮಾಡಲು ಮನಸ್ಸಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ಇಷ್ಟೇ ಹೇಳಲು ಬಯಸುತ್ತೇನೆ. ನೀನು ಅಲ್ಲಿ ಜಾಸ್ತಿ ಸಮಯ ವ್ಯರ್ಥ ಮಾಡಬೇಡ. ಎಲ್ಲರ ಹೊಟ್ಟೆ ತುಂಬುವಷ್ಟು ಮಾತ್ರ ಅಡುಗೆಯನ್ನು ಮಾಡು. ಆಮೇಲೆ ಉಳಿದ ಸಮಯವನ್ನು ನಿನ್ನ ಇತರ ಕೆಲಸಗಳಿಗೆ ಬಳಸು. ನಿನ್ನ ನಿರ್ಧಾರಗಳು ಸಂಪೂರ್ಣವಾಗಿ ಯೋಗ್ಯವಾಗಿವೆ. ನಿನ್ನ ಭವಿಷ್ಯಕ್ಕಾಗಿ
ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ ಮತ್ತು ಅದು ಸರಿಯಾಗಿದೆ. ಬರುವ ದಿನಗಳಲ್ಲಿ ಯಾರಾದರೂ ಒಬ್ಬರು ನಿನ್ನ ಮೇಲೆ ಹಣದ ವಿಷಯದಲ್ಲಿ ಒತ್ತಡ ಹೇರಬಹುದು. ನಿನಗೆ ಹಣವಿದೆ ಮತ್ತು ನೀನು ಸಹಾಯ ಮಾಡಬಲ್ಲೆ ಎಂದು ಭಾವಿಸಿ ಅವರು ತಮ್ಮ ಕೆಲಸಗಳನ್ನು ನಿನ್ನಿಂದ ಮಾಡಿಸಿಕೊಳ್ಳಲು ಒತ್ತಾಯಿಸಬಹುದು. ಬಹುಶಃ ಅವರ ಕೆಲಸಕ್ಕಾಗಿ ನಿನ್ನನ್ನೇ ಲೋನ್ ತೆಗೆದುಕೊಳ್ಳುವಂತೆ ಅವರು ಹೇಳಬಹುದು. ಆದರೆ ನೀನು ಯಾವುದೇ ಕಾರಣಕ್ಕೂ ಈ ತರಹ ವಿಷಯಗಳಿಗೆ ಒಪ್ಪಿಕೊಳ್ಳಬೇಡ. ನಿನಗೆ ಇಷ್ಟವಿಲ್ಲದ ಕೆಲಸಕ್ಕೆ ಮುಖಾಮುಖಿಯಾಗಿ ಬೇಡ ಎಂದು ನಿರಾಕರಿಸು. ಬೇರೆಯವರ ಮನಸ್ಸು ಕಾಯಲು ನಿನ್ನ ಮನಸ್ಸಿಗೆ ನೀನು ನೋವು ಮಾಡಿಕೊಳ್ಳಬೇಡ. ಬಲವಂತವಾಗಿ ನಿನ್ನಿಂದ ಹಣ ಖರ್ಚು ಮಾಡಿಸಲು ನೋಡಿದರೆ ನೇರವಾಗಿ ಬೇಡ ಎಂದು ಹೇಳು. ಏಕೆಂದರೆ ನಾಳೆ ನಿನಗೆ 2 ರೂಪಾಯಿ ಕಮ್ಮಿಯಾಗಿ ನಿನ್ನ ಮನೆಯಲ್ಲಿ ಊಟಕ್ಕೆ ತೊಂದರೆಯಾದರೆ ಬೇರೆ ಯಾರೂ ಬಂದು ನಿನಗೆ ಕೊಡುವುದಿಲ್ಲ. ಅದಕ್ಕಾಗಿಯೇ ನಿನಗೆ ಇಷ್ಟವಿಲ್ಲದಿದ್ದರೆ ನೇರವಾಗಿ ನಿರಾಕರಿಸು. ಇದರಲ್ಲಿ ಯಾವುದೇ ತಪ್ಪು ಕೂಡ ಇಲ್ಲ. ನಿನ್ನ ತಂದೆ ತಾಯಿಯ ಮಾತನ್ನು ಯಾವಾಗಲೂ ಕೇಳು. ಒಂದು ವೇಳೆ ಅವರು ಎಲ್ಲಾದರೂ ತಪ್ಪುತ್ತಿದ್ದರೆ ಅಥವಾ ಅವರಿಗೆ ವಿಷಯ ಅರ್ಥವಾಗುತ್ತಿಲ್ಲ ಎಂದೆನಿಸಿದರೆ ಅವರಿಗೆ ಪ್ರೀತಿಯಿಂದ ಹೇಳಲು ಪ್ರಯತ್ನಿಸು. ಪೋಷಕರಾದವರು ಸಹ ಕೆಲವು ವಿಷಯಗಳಲ್ಲಿ ನಿನ್ನ ಮತ್ತು ಅವರ ಆಲೋಚನೆಗಳು ಹೊಂದಾಣಿಕೆ ಆಗದೇ ಇರಬಹುದು. ಆದರೆ ಪ್ರತಿಯೊಂದರ ನಂತರವೂ ಗೌರವ ನೀಡುವುದು ನಿನ್ನ ಕರ್ತವ್ಯ. ಬೇರೆಯವರು ಏನು ಹೇಳಿದರು, ಯಾಕೆ ಮಾಡಿದರು ಎಂದು ಜಾಸ್ತಿ ಯೋಚಿಸಬೇಡ. ಎಲ್ಲರೂ ಅವರವರ ಕೆಲಸ ಮಾಡುತ್ತಿದ್ದಾರೆ. ನೀನು ಜೀವಂತವಾಗಿದ್ದೀಯ ಎಂದರೆ ನಿನ್ನ ತಂದೆ ತಾಯಿ, ಅಣ್ಣ ತಮ್ಮ, ಈ ಪ್ರಪಂಚ ಎಲ್ಲವೂ ಇರುವುದು. ಯಾವಾಗಲೂ ಸಂತೋಷವಾಗಿರು, ನಗುತ್ತಾ ಇರು ಮತ್ತು ಪ್ರತಿದಿನ ನಿನ್ನ ಕೈಯಾರೆ ಒಂದು ದೀಪವನ್ನು ಹಚ್ಚು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ನಿನಗೆ ಯಾವಾಗ ಸಮಯ ಸಿಗುತ್ತದೋ ಆಗ ಕೈಕಾಲು ತೊಳೆದು ಅಥವಾ ಸ್ನಾನ ಮಾಡಿ ಒಂದು ದೀಪವನ್ನು ಬೆಳಗಿಸು. ನಿನಗೆ ಎಲ್ಲವೂ ಶುಭವಾಗಲಿದೆ. ಶುಭ ದಿನ.